ಬಳ್ಳಾರಿಯಲ್ಲಿ ಬಾಣಂತಿಯರ ಮರಣ ಮೃದಂಗ. ಬಳ್ಳಾರಿಯಲ್ಲಿ ನಿಲ್ಲದ ಬಾಣಂತಿಯರ ಸಾವು. ಇಂದು ಬಳ್ಳಾರಿಗೆ ಭೇಟಿ ನೀಡಲಿರುವ ಆರ್ ಅಶೋಕ್. ಬಳ್ಳಾರಿಯ ಬಿಮ್ಸ್ಗೆ ಭೇಟಿ ಕೊಡ್ತಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಇಂದು 12:30ಕ್ಕೆ ಬಳ್ಳಾರಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ಆಗಮನ. ಬಿಮ್ಸ್ಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಲಿದ್ದಾರೆ ಅಶೋಕ್. ಬಿಮ್ಸ್ ನಿರ್ದೇಶಕರ ಜೊತೆ ಆರ್ ಅಶೋಕ್ ಮಾತುಕತೆಯನ್ನ ಮಾಡಿ ರೋಗಿಗಳ ಅಹವಾಲು ಸ್ವೀಕರಿಸಲಿದ್ದಾರೆ ಆರ್ ಅಶೋಕ್ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಮರಣ ಮೃದಂಗ ಯಾಕೋ ನಿಲ್ಲೋ ರೀತಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಇವತ್ತು ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಬಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇದ್ದಾರೆ. ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾರೆ. ಅಲ್ಲದೆ ಬಿಮ್ಸ್ ನಿರ್ದೇಶಕರ ಜೊತೆ ಕೂಡ ಆರ್ ಅಶೋಕ್ ಮಾತುಕತೆಯನ್ನ ನಡೆಸಲಿದ್ದಾರೆ. ರೋಗಿಗಳ ಅಹವಾಲನ್ನ ಕೇಳ್ತಾರೆ ಇವತ್ತು ಆರ್ ಅಶೋಕ್. ಕಳೆದ 15 ದಿನಗಳ ಅಂತರದಲ್ಲಿ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ 5 ಜನ ಬಾಣಂತಿಯರು ಸಾವನ್ನಪ್ಪಿದ್ದಾರೆ. 5 ಜನ ಬಾಣಂತಿಯರು ಸಾವನ್ನಪ್ಪಿರುವ ವಿಚಾರ ಗೊತ್ತಾಗ್ತಾ ಇದೆ. ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಗ್ತಾ ಇದೆ. ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ 15 ದಿನಗಳ ಅಂತರದಲ್ಲಿ 5 ಬಾಣಂತಿಯರು ಸಾವನ್ನಪ್ಪಿದ್ರು ಕೂಡ ಸರ್ಕಾರದವರು ಏನ್ ಮಾಡ್ತಿದ್ದಾರೆ? ಬಳ್ಳಾರಿಯ ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಎಲ್ಲೋಗಿದ್ದಾರೆ? ನಿದ್ದೆ ಮಾಡ್ತಿದ್ದಾರಾ ಅಂತ ಹೇಳಿ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಈ ಆಕ್ರೋಶ ಭುಗಿಲೆದ್ದ ಸಮಯದಲ್ಲೇ ನಿನ್ನೆ ಸಿಎಂ ಸಿದ್ದರಾಮಯ್ಯ ಒಂದು ಮಹತ್ವದ ಸಭೆಯನ್ನ ಕರೆದಿದ್ರು. ಆ ಸಭೆಯಲ್ಲಿ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅಲ್ಲದೆ ಬಳ್ಳಾರಿಯ ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರನ್ನ ಕರೆದು ಬಿಟ್ಟು ಆರೋಗ್ಯಾಧಿಕಾರಿಗಳನ್ನ ಕರೆದು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಒಂದು ಮಹತ್ವದ ಸಭೆಯನ್ನ ಮಾಡಿದ್ರು. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಸೂಕ್ತ ದಾಖಲೆಗಳನ್ನ ತರಿಸಿಕೊಂಡು ನಿನ್ನೆ ಮಹತ್ವದ ಮೀಟಿಂಗ್ ಅನ್ನ ನಡೆಸಿದ್ರು. ಆ ಮೀಟಿಂಗ್ ಮಾಡೋಕೆ ಕಾರಣ ಯಾವಾಗ ಕುಟುಂಬಸ್ಥರ ಆಕ್ರೋಶ ಭುಗಿಲೇಳ್ತು ಅದಾದ್ಮೇಲೆ ಅವರು ಮೀಟಿಂಗ್ ಅನ್ನ ಮಾಡಿದ್ರು. ಮುಂಚೆ ಮೀಟಿಂಗ್ ಅನ್ನ ಕರೆದಿರ್ಲಿಲ್ಲ, ಸೂಕ್ತ ಕ್ರಮಗಳನ್ನ ಕೈಗೊಂಡಿರ್ಲಿಲ್ಲ. ಅಲ್ಲದೆ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಎಲ್ಲೋಗಿದ್ದಾರೆ, ಒಂದು ಚೂರು ಬಂದು ನೋಡ್ತಾ ಇಲ್ಲ ಅಂತ ಹೇಳಿ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಆರ್ ಅಶೋಕ್ ಭೇಟಿ ಕೊಡ್ತಿದ್ದಾರೆ. Ashwavega English News. Coming soon. Your channel, your voice, your trust.